ಗೀತಾ ಹೇ ಗೀತಾ ಎಸ್ ನಾನೇ ಗೀತಾ ಅಗ್ನಿಗೌಡ. ಹಾಗೆ ಮನೆಯಲ್ಲಿ ಯಾರು ಇಲ್ಲ ತಾನೇ? ನಮ್ಮ ಯಜಮಾನರು ತೋಟದಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಕುಳಿತುಕೊಳ್ಳಿ, ನಾನು ಚಹಾ ತರ್ತೀನಿ. ಚಹಾ? ಇದು ಚಹಾ ಕುಡಿಯೋ ವೇಳೆ ಅಲ್ಲ ಗೀತಾ, ಇದು ಚಹಾ ಕುಡಿಯೋ ವೇಳೆ ಅಲ್ಲ. ಗೌಡ್ರೆ, ನಿಮ್ಮ ಮಾತಿನ ಅರ್ಥ ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗಲಿಲ್ಲ ಗೀತಾ? ಇಂತಹ ಮಧ್ಯಾಹ್ನದ ಬಿಸಿಲಿನಲ್ಲಿ ಕತ್ತಲೆ ಹಾಸಿಗೆ ಮೇಲೆ ಹಾಯಾಗಿ ಮಲಗುವ ಸಮಯದ ಗೀತಾ, ನಿನ್ನ ಜೊತೆ ಮಲಗುವ ಆಸೆ ಆಗಿದೆ. ಮಾತು ಮಾತು ಹಿಡಿದು ಗೀತಾ, ನಾ ಬಯಸುವುದು ಹೆಣ್ಣು ಸಿಗುವುದಿಲ್ಲ ಗೀತಾ. ನನ್ನ ಬಾಯಿ ಮಾತಿಗೆ ಒಪ್ಪಿಕೊಂಡು ಸೆರಗಾಸು, ಇಲ್ಲದಿದ್ದರೆ ಇನ್ನು ಹೊತ್ತುಕೊಂಡು ಹೋಗಿ ಎಚ್ಚರ. ಅದೆಂದಿಗೂ ಸಾಧ್ಯವಿಲ್ವೋ ನನ್ನ ಮೈ ಮುಟ್ಟೋದಕ್ಕೆ? ನಿನ್ನ ಮೈ ಮುಟ್ಟಲು ಸಾಧ್ಯವಿಲ್ಲ ಗೀತಾ. ನಾನು ಮನಸ್ಸು ಮಾಡಿದರೆ ನಿನ್ನಂತ ಹಳೆಯದು ಕುಮಾರಿಯರಲ್ಲ ನನ್ನ ಕಾಲ ಕೆಳಗೆ ಸಿಲುಕಿ ಒದ್ದಾಡೋಗಿದ್ದಾರೆ ಗೀತಾ. ಇನ್ನೇನು ಮಹಾ ನನಗೆ, ಏನು ಮಹಾ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಕಂಡ ಕಂಡ ಹೆಣ್ಮಕ್ಳ ಬಾಳನ್ನ ಹಾಳು ಮಾಡಿ ಅವರ ಜೀವನವನ್ನು ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನಪ್ಪ ಗಂಡಸಲ್ಲ, ಷಂಡ. ಗೀತಾ, ಗಂಡನ ಇಲ್ಲ ಷಂಡನ ಎಂದು ತಿಳಿಸಿಕೊಡಲ ಹೋಗಲ ಈ ಅಗ್ನಿಗೌಡ. ಗೀತಾ, ನನ್ನ ಬಾಯಿ ಮಾತಿಗೆ ಒಪ್ಪಿಕೊಂಡು ಸೆರಗಾಸು, ಇಲ್ಲದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನನ್ನು ಬಲತ್ತರ ಮಾಡಿ ನಿನ್ನ ಪ್ರಾಣದ ಆಟ ಆಡಬೇಕಾಗುತ್ತದೆ. ಏನಂತೆ? ನೀನು ನನ್ನ ಪ್ರಾಣ ತೆಗಿತೀಯ? ಏ ಗೌಡ, ನೀನು ಪ್ರಾಣದ ಹೆದರಿಕೆ ಹೆದರಿದ ತಕ್ಷಣ ಹೆದರಿ ಓಡಿ ಬಂದು ನಿನಗೆ ಶೀಲ ಅರ್ಪಿಸ್ತೀನಿ ಅಂತ ತಿಳಿದುಕೊಂಡಿದ್ರೆ ಅದು ನಿನ್ನ ಹುಚ್ಚುತನ. ಇವಳು ಶೀಲವನ್ನ ಅರ್ಪಿಸುವ ಹೆಣ್ಣಲ್ವೋ? ಈ ತಾಯಿ ಕೈಯಲ್ಲಿರುವ ಕತ್ತಿಯನ್ನ ನಿನ್ನ ರುಂಡವನ್ನೇ ಕತ್ತರಿಸಿ ತುಂಡು ತುಂಡು ಮಾಡುವ ಹೆಣ್ಣು. ಮಹಾತಾಯಿ ಕತ್ತಿ, ಮಹಾತಾಯಿ ಕತ್ತಿನ ತುಂಡು ತುಂಡಾಗಿ ಬಡಬಡಿಸುವ ಹೊಲಸು ಹೆಣ್ಣು ನೀನು. ನಿನ್ನನ್ನು ಇಲ್ಲಿ ಯಾರು ಕಾಪಾಡಲು ಬರ್ತಾರೆ? ನಿನ್ನನ್ನು ಯಾರು ಕಾಪಾಡ್ತಾರೆ? ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನಾನು ಸಾಕಿದ ನನ್ನ ಮಗ, ನನ್ನ ಕೈ ತುತ್ತು ತಿಂದ ನನ್ನ ಮಗ ನರಸಿಂಹ ಬಂದೇ ಬರ್ತಾನ, ಬಂದೇ ಬರ್ತಾನೆ. ನರಸಿಂಹ ಗಂಡನೇ ನನ್ನ ದೈವ, ಗಂಡನೇ ನನ್ನ ಸರ್ವಸ್ವ, ಗಂಡನೇ ನನ್ನ ಬಾಳಿನ ಜ್ಯೋತಿ ಎಂದು ಶತ್ರು ನಿನ್ನ ಗಂಡ ಶ್ರೀನಿವಾಸನ ಹೆಡೆಮುರಿ ಕಟ್ಟಿ ಹೊಡೆತಿರುವಾಗ ಎಲ್ಲೋಗುತ್ತೋ ನಿನ್ನ ನರಸಿಂಹ? ಎಲ್ಲೋಗಿ ಸುತ್ತಿತು ಆ ನಿನ್ನ ನರಸಿಂಹನ ಪರಾಕ್ರಮ? ಗೀತಾ, ಸುಮ್ಮನೆ ಸಭೆ ಹಾಳು ಮಾಡದೆ ನನ್ನನ್ನು ಒಪ್ಪಿಕೋ. ಒಂದು ಹೆಜ್ಜೆ ಮುಂದಿಟ್ಟು ನೀನೇ ನನ್ನ ಮುಟ್ಟಿದ್ಯಾದ್ರೆ ಸುಟ್ಟು ಹೋಗ್ತೀಯ. ಸುಟ್ಟು ಹೋಗಲು ನಾನೇನು ಕನಕಿಯ ಗೂಡಲಾಗಿದ್ದು? ನಿಮ್ಮಂತರು ಸುಟ್ಟು ಹಾಕುವ ಅಗ್ನಿಗೌಡನು. ಮುಚ್ಚಲೆ ಬಾಯ್ನ, ನಿನ್ನ ಕೈಯಿಂದ ಸುಟ್ಕೊಳ್ಳಿಕ್ಕೆ ನಾನೇನು ಕೈ ಕಟ್ಟಿಕೊಂತಿಲ್ಲ. ರಣಚಂಡಿ ರಣಚಂಡಿಯಾಗಿ ಇಲ್ಲ, ನೀ ನನ್ನ ರಂಡಿಯೋ ಎಂದು ತಿಳಿದೇ ಆಗಿತ್ತು. ಈ ಗ್ರಾಮದಲ್ಲಿ ನಿನ್ನಂತ ಬಡ ಭೀಕಾರಿಗಳಿಗೆ ಕನ್ನ ಹಾಕುವ ಚಕ್ರವರ್ತಿ ದೊರೆ ಕನ್ನೆಗೆ ಹೊಡೆದೆಯಾ ಹೊರತು ನೀನಿನ್ನು ಈ ಭೂಮಿ ಮೇಲೆ ಬರಬಾರದು. ನಿನ್ನ ಪ್ರಾಣ ಇಲ್ಲೇ ಹೋಗುತ್ತದೆ. ಶ್ರೀನಿವಾಸನ ಹೆಂಡತಿ ಗೀತಾಳ ಸೀನನ ಕವಚ ಬೆಳಚಿ ಹೋಯಿತು.
ಕೊನೆಗೂ ನಿನ್ನ ಸೇಡನ್ನ ತೀರಿಸಿಕೊಂಡೇ ಬಿಟ್ಟೇನು. ನಿನಗೆ ನಾನು ಏನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿಯೋ? ನನ್ನ ಗಂಡ ಬಂದಕ್ಕೆ ನಾನೇನಂತ ಉತ್ತರ ಕೊಡ್ಲಿ? ನನ್ನ ಗಂಡ ನನ್ನ ಮೈದಿನ ಬಂದ್ರೆ ಹಾಳಾದ ಮುಖವನ್ನ ಲೇ ಗೌಡ, ನೀನು ಮಾಡಿದ ಈ ಕೆಟ್ಟ ಕೃತ್ಯ ನನ್ನ ಮೈದನಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿನ್ನ ಜೀವಂತ ಕೊಂದು ಹಾಕ್ತಾನೋ. ನನ್ನ ಮೈದನ ನರಸಿಂಹ, ನೀನು ಜೀವಂತವಾಗಿ ಇದ್ದರೆ ತಾನೆ ಆ ನರಸಿಂಹನಿಗೆ ಗೊತ್ತಾಗೋದು. ಕೊನೆಗೂ ನನ್ನ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟೇನು. ನಿನ್ನನ್ನು ಸುಮ್ಮನೆ ಬಿಡೋದಿಲ್ವೋ? ನನ್ನ ಮೈದಿನ ಬಂದೇ ಬರ್ತಾನೆ. ನಿನ್ನ ಪ್ರಾಣವನ್ನು ತೆಗೆದೇ ನಾ ಮಾಡಿದ್ದೆ ಮಜಾ, ಕೊಟ್ಟಿದ್ದೆ ಸಜಾ. ಇಲ್ಲಿಗೆ ಇವಳ ಕಥೆ ಸಮಾಪ್ತಿ. ಬರುತ್ತಾನೆ ನರಸಿಂಹ, ಬರುತ್ತಾನೆ. ಗೀತಾ, ಕುಡಿಯಲು ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬಾ. ಗೀತಾ, ಏನಾಯ್ತು ನಿನಗೆ? ಮೇಲೇಳು, ಇಲ್ಲೇಕೆ ಮಲಗಿರುವೆ? ಗೀತಾ, ಏನಿದು ನಿನ್ನ ಮೈ ತುಂಬಾ ರಕ್ತ? ಗೀತಾ, ಏನಿದು ನಿನ್ನ ಮೈ ತುಂಬಾ? ಯಾರು ಕೊಲೆ ಮಾಡಿದರು ಗೀತಾ ನಿನ್ನನ್ನು? ಯಾರು ಕೊಲೆ ಮಾಡಿದರು? ಅಯ್ಯೋ ತಾಯಿ ಜಗನ್ಮಾತೆ, ಅಪ್ಪ ತಂದೆ ಮಾಲತೇಶ, ಈ ನನ್ನ ಗೀತೆಗೆ ಇಂಥ ಶಿಕ್ಷೆಯನ್ನು ಯಾಕೆ ಕೊಟ್ಟಿಯಪ್ಪ? ಯಾಕೆ ಕೊಟ್ಟಿ? ನನ್ನ ಗೀತಾ ಏನು ತಪ್ಪು ಮಾಡಿದಳಂದು ನಿಮ್ಮ ಹತ್ತಿರ ಕರೆದುಕೊಂಡಿರಪ್ಪ, ನಿಮ್ಮ ಹತ್ತಿರ ಕರೆದುಕೊಂಡಿರು. ಗೀತಾ, ಗೀತಾ, ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು ಬರುತ್ತಿದೆ? ಏನಾಯ್ತಣ್ಣ? ನನಗೂ ಏನು ಗೊತ್ತಿಲ್ಲ ತಮ್ಮ ನರಸಿಂಹ, ನನಗೂ ಏನು ಗೊತ್ತಿಲ್ಲ. ಹೊಲದ ಕೆಲಸ ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ನಿನ್ನತ್ತಿಗೆ ಹೆಣವಾಗಿ ಬಿದ್ದಿದ್ದಳಪ್ಪ, ಹೆಣವಾಗಿ ಬಿದ್ದಿದ್ದಳು. ಅತ್ತಿಗೆ, ಅತ್ತಿಗೆಗೆ ಏನಾಯ್ತಣ್ಣ? ಹೇಳಣ್ಣ, ಹೇಳು. ನನಗಂತೂ ಏನು ಗೊತ್ತಿಲ್ಲ ತಮ್ಮ ನರಸಿಂಹ, ನನಗಂತೂ ಏನು ಗೊತ್ತಿಲ್ಲ. ಕೆಲಸ ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ನಿನ್ನ ಹತ್ತಿಗೆ ಈ ಭೂಮಿಯನ್ನ ಬಿಟ್ಟು ಆ ದೇವಿಯ ಪಾದ ಸೇರಿದಳಪ್ಪ, ದೇವಿಯ. ಅತ್ತಿಗೆ, ಅತ್ತಿಗೆ, ನಾ ಇನ್ನು ಯಾರ ಕೈ ತುತ್ತು ತಿಂದು ಬದುಕಲಿ? ಅತ್ತಿಗೆ, ಯಾರ ಕೈ ತುತ್ತು ತಿನ್ನಲಿ? ನರಸಿಂಹ, ಸಮಾಧಾನ ಮಾಡಿಕೊರಪ್ಪ, ಸಮಾಧಾನ ಮಾಡಿಕೊ, ಸಮಾಧಾನ ಮಾಡಿಕೊ ತಮ್ಮ ನರಸಿಂಹ, ಸಮಾಧಾನ ಮಾಡಿಕೊ. ಮನೆ ತುಂಬಾ ಓಡಾಡುತ್ತಾ ಎಲ್ಲರಿಗೂ ಬುದ್ಧಿ ತಿದ್ದಿ ಹೇಳುತ್ತಾ ಇವರೇ ನನ್ನ ಮಕ್ಕಳು, ಇವರೇ ನನ್ನ ಮೈದನರು ಎಂದು ಈ ನಿನ್ನತ್ತಿಗೆ ಹೇಗೆ ಮಲಗಿದ್ದಾಳೆ ನೋಡಪ್ಪ, ಹೇಗೆ ಮಲಗಿದ್ದಾಳೆ. ಅಣ್ಣ, ಯಾರಣ್ಣ ನನ್ನ ಅತ್ತಿಗೆಯ ಪ್ರಾಣವನ್ನು ಬಲಿ ತೆಗೆದುಕೊಂಡವು? ಹೇಳಣ್ಣ. ಆ ಹರಾಮ್ ಕೋರ್ ಸೂಳೆ ಮಗ, ಅವನ ರುಂಡವನ್ನು ಕಡಿದು ಅವನ ನರಗಳನ್ನು ಕಿತ್ತು ಹಾಕಿ ಅವನ ಗುಂಡಿಗೆಯನ್ನು ಕಿತ್ತು ಅವನ ಬಿಸಿ ರಕ್ತವನ್ನು ಕುಡಿದು ಅಲ್ಲೇ ಒಂದು ತಗ್ಗು ತೆಗೆದು
ಅಲ್ಲೇ ಮುಚ್ಚಿ ಬರುತ್ತೇನೆ. ಗುರ್ತಿಗೆ ಈ ನರಸಿಂಹನ ಕೋಟ್ಲಿಯನ್ನು ಆ ಗೋರಿಯ ಮೇಲೆ ಚುಚ್ಚಿ ಬರ್ತೀನಿ ಅಣ್ಣ, ಚುಚ್ಚಿ ಬರ್ತೀನಿ. ಹೇಳಣ್ಣ, ಧೈರ್ಯದಿಂದ ಹೇಳು. ನರಸಿಂಹ, ನನಗಂತೂ ಗೊತ್ತಿಲ್ಲಪ್ಪ, ನನಗಂತೂ ಗೊತ್ತಿಲ್ಲ. ಮನೆಗೆ ಬರುವಷ್ಟರಲ್ಲಿ ಈ ನಿನ್ನತ್ತಿಗೆ ಹೆಣವಾಗಿ ಬಿದ್ದಿದ್ದಳಪ್ಪ, ಹೆಣವಾಗಿ ಬಿದ್ದಿದ್ದಳು. ಅತ್ತಿಗೆ ದಿನ ಬೆಳಗಾದರೆ ನರಸಿಂಹ ನರಸಿಂಹ ಎಂದು ಕೂಗುತ್ತಿದ್ದೀರಿ. ನೀನೇ ನನ್ನ ಮಗ ಎಂದು ಕೈ ತುತ್ತು ಮಾಡಿ ತಿನ್ನಿಸುತ್ತಿದ್ದೆ. ನೀನು ನನ್ನ ಮೈದುನನಲ್ಲಪ್ಪ, ನೀನೇ ನನ್ನ ಮಗ ಎಂದು ಮುದ್ದು ಮಾಡುತ್ತಿದ್ದೆ. ಇಂತಹ ಪ್ರೀತಿಯನ್ನು ನಾನು ಯಾರಿಂದ ಪಡೆಯಲಿ ಅತ್ತಿಗೆ, ಯಾರಿಂದ ಪಡೆಯಲಿ? ಸಮಾಧಾನ ಮಾಡಿಕೋ ತಮ್ಮ ನರಸಿಂಹ, ಸಮಾಧಾನ ಮಾಡಿಕೋ. ಈ ನಿನ್ನತ್ತಿಗೆಯ ಶವ ಸಂಸ್ಕಾರ ಮಾಡಿ ನಿನ್ನತ್ತಿಗೆಯ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಬಾ, ಮೇಲೇಳಪ್ಪ ತಮ್ಮ, ಮೇಲೇಳು. ಶಾಂತಿಯನ್ನು ಕೋರೋಣ ಅಣ್ಣ, ಶಾಂತಿಯನ್ನು ಕೋರೋಣ. ನನ್ನ ಅತ್ತಿಗೆ, ಈ ನನ್ನ ಮಹಾತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಅಣ್ಣ, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಣ್ಣ, ಈ ನನ್ನ ಮಹಾತಾಯಿಗೆ ಇಂಥ ಶಿಕ್ಷೆ ಕೊಟ್ಟವರು ಯಾರೆಂದು ಕಂಡು ಹಿಡಿದು ಅವರ ತಲೆಯನ್ನೇ ಬೋಳಿಸಿ ಈ ಊರಲ್ಲಿ ಕತ್ತೆಯ ಮೇಲೆ ಮೆರವಣಿಗೆ ಮಾಡಿ ಅವರ ಪ್ರಾಣವನ್ನು ಬಲಿ ತೆಗೆದುಕೊಳ್ಳದಿದ್ದರೆ ಈ ಮಹಾತಾಯಿಯ ಕೈ ತುತ್ತು ತಿಂದು ಬೆಳೆದ ನರಸಿಂಹನೇ ಅಲ್ಲ ಅಣ್ಣ, ನರಸಿಂಹನೇ ಅಲ್ಲ. ಬಾ ತಮ್ಮ ನರಸಿಂಹ, ಈ ನಿನ್ನತ್ತಿಗೆಯ ಶವ ಸಂಸ್ಕಾರ ಮಾಡೋಣ. ಆಯ್ತಣ್ಣ. ಬಿಡದು ಯಾರಲ್ಲಿಯೂ ತಡೆದು ನಿಲ್ಲಿಸದೆ, ಬಿಡದು ಯಾರನು ಇದೆಯೂ ತಡೆದು ನಿಲ್ಲಿಸದೆ, ನೀರಲಿ ನಲಿಯಿರಲಿ ಕಂಬನಿಯ ಹರಿಸಲಿ, ಬಿಡದು ಯಾರನು ಇದೆಯೂ ತಡೆದು ನಿಲ್ಲಿಸದೆ. ಸಮಾಧಾನ ಮಾಡಿಕೊಳ್ಳೋಣ, ಸಮಾಧಾನ ಮಾಡಿಕೊಳ್ಳ. ಹರಿಚಂದ್ರ ಭೂಪತಿಯು ಸತಿಯನ್ನೇ ಮಾರಿಸಿದ, ಹರಿಚಂದ್ರ ಭೂಪತಿಯು ಸತಿಯನ್ನೇ ಮಾರಿಸಿದ, ಶ್ರೀರಾಮಚಂದ್ರ ಅಡವಿಯೊಳಗಲಗಿಸಿದ, ಹೊಡವಿ ಪ್ರೇತಿ ಪಾಂಡೇರ ಹೊಡೆದು ನಿಲ್ಲಿಸದೇವ, ಬಿಡದು ಯಾರನು ಹೊಡೆದು ನಿಲ್ಲಿಸದೇವ, ಇರಲಿ ನಲಿಯಿರಲಿ ಕಂಬನಿಯ ಹರಿಯಲಿ, ಬಿಡದು ಯಾರನು ಬಿಡದು ಯಾರನು ಹೊಡೆದು ನಿಲ್ಲಿಸದೆ. ಅಣ್ಣ, ಅತ್ತಿಗೆ ಆತ್ಮಕ್ಕೆ ಶಾಂತಿ ಕೋರೋಣ, ನಡೆಯೋಣ, ಹೋಗೋಣ.